ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇವತ್ತು ನನ್ನ ಜೊತೆ ಮೋಹನ್ ಅವರು ಇದ್ದಾರೆ, ಬ್ಯಾಂಗ್ಳೂರ್ ಜೀಪ್ ಓನರು. ತುಂಬಾ ದಿವಸದಿಂದ ಒಂದು ಕನಸನ್ನ ಕಂಡಿದ್ದೆ. ಆ ಕನಸನ್ನ ನನ್ಸ್ ಮಾಡ್ಕೋಬೇಕು ಅಂತ ಹೇಳಿ ನಾನು ಇವರು ಇಬ್ರು ಕೂಡ ಇವಾಗ ಹರಿಯಾಣಕ್ಕೆ ಹೊರಟಿದೀವಿ. ಸೊ ಕನಸೇನು, ಏನಕ್ಕೋಸ್ಕರ ಹರಿಯಾಣಕ್ಕೆ ಹೋಗ್ತಾ ಇದೀವಿ, ಪ್ರತಿಯೊಂದು ವಿಷಯನೂ ತಿಳಿಸ್ತೀನಿ. ಅದಕ್ಕೂ ಮುಂಚೆ ಲೇಟ್ ಆಗಿ ಹೋಗಿದೆ ಆಲ್ರೆಡಿ. ಬ್ರೋ ಲೇಟ್ ಆಯ್ತಾ? ಲೇಟ್ ಆಗ್ಬಿಟ್ಟಿದೆ ಬ್ರೋ, ಲೇಟ್ ಆಗಿದೆ. ಅಷ್ಟೇ ಹೊರಗಡೆ ಹೋಗೋಣ, ಆಮೇಲೆ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. 2 days later. ಸೊ 2 ದಿನ ಕಂಪ್ಲೀಟ್ ಆಗಿ ಟ್ರಾವೆಲ್ ಮಾಡ್ಕೊಂಡು ಡೆಲ್ಲಿಗೆ ಬಂದ್ವಿ. ಡೆಲ್ಲಿಯಿಂದ ಹರಿಯಾಣಕ್ಕೆ ಬಂದಿದ್ದೀವಿ. ಸೊ ಏನಕ್ಕೆ ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀನಿ. ಎಷ್ಟೋ ದಿನದ ಕನಸನ್ನ ನನ್ಸಾಗ್ತಾ ಇದೆ, ಅದನ್ನ ನಿಮಗೆ ತೋರಿಸ್ಬೇಕು. ಸೊ ಈ ವಿಡಿಯೋನ ನಾನು ರೆಕಾರ್ಡ್ ಮಾಡ್ತಾ ಇರೋದು ಯಾವತ್ತು, ಡೇಟ್ ಎಷ್ಟು ಇವತ್ತು, ಡೇಟೇ ಮರ್ತಾ ಹೋಗಿದ್ದೀನಿ. 26 ಜೂನ್ಗೆ. ಬಟ್ ನಿಮಗೆ ಈ ವಿಡಿಯೋ ಬರೋದು ಜುಲೈ ಮಂತಲ್ಲಿ ಬರುತ್ತೆ. ನಮ್ಮ ಮನೆಯವ್ರಿಗೂ ಹೇಳಿಲ್ಲ, ಯಾರಿಗೂ ಹೇಳಿಲ್ಲ. ನನ್ನ ಫ್ರೆಂಡ್ ಸರ್ಕಲ್ಗೆ, ಟಿಪಿಕಲ್ಗೆ, ಕಿರಾಡಿ ಕಿರಾಣಿಗೆ, ಯಾರಿಗಂದ್ರೆ ಯಾರಿಗೂ ಗೊತ್ತಿಲ್ಲ. ಎಲ್ರಿಗೂ ಸಸ್ಪೆನ್ಸಲ್ಲಿ ಇಟ್ಬಿಟ್ಟು ಇದನ್ನು ತೋರಿಸ್ಬೇಕು ಅಂತ ಹೇಳಿ ಫಸ್ಟ್ ನಿಮ್ಗಳಿಗೆ ತೋರಿಸ್ತಾ ಇದ್ದೀನಿ. ಸೊ ನನ್ನ ಚಿಕ್ಕ ವಯಸ್ಸಿಂದ ಇದ್ದಂಥ ಕನಸು ಜೀಪ್ನ ತಗೋಬೇಕು ಅಂತ ಹೇಳಿ. ಸೊ ಲಾಸ್ಟ್ ವಿಡಿಯೋ ನೋಡಿದರೆ ನೀವು ಬ್ಯಾಂಗ್ಳೂರ್ ಜೀಪ್ ಅವ್ರ ಜೊತೆ ನಾನು ಕೊಲಾಬ್ರೇಟ್ ಆಗಿ ಮಾಡಬೇಕಾದ್ರೆ ನಾನು ಅವತ್ತೇ ಅವ್ರಿಗೆ ಹೇಳಿದ್ದೆ, ಬ್ರೋ ಅಟ್ ಎನಿ ಕಾಸ್ಟು ನಾನು ಜೀಪ್ನ ತಗೋಬೇಕು, ಹೆಲ್ಪ್ ಮಾಡಿ ಅಂತ ಹೇಳಿ. ನಾನು ಯಾವ ರೇಂಜಿಗೆ ಹಿಂಸೆ ಇಟ್ಟಿದ್ದೀನಿ ಈ ಮನುಷ್ಯನ್ಗೆ ಅಂದ್ರೆ, ನಾನು ಕೊಟ್ಟಿರೋ ಹಿಂಸೆ ಎಲ್ಲ ತಡ್ಕೊಂಡು ಸೊ ಈ ಜೀಪ್ನ ಮಾಡಿದ್ದಾರೆ. ಒಂದ್ಸರಿ ಜೀಪ್ನ ತೋರಿಸ್ಬಿಡ್ತೀನಿ, ಆಮೇಲೆ ಮಿಕ್ಕಿದ್ರೆ ಹೇಳ್ತೀನಿ. ಅಂದ್ರೆ ಇದ್ರಲ್ಲೂ ಇನ್ನೂ ಸಿಕ್ಕಾಪಟ್ಟೆ ಚೇಂಜಸ್ಗಳೆಲ್ಲ ಇದೆ. ಇದೊಂದೇ ಜೀಪ್ ಅಲ್ಲ, ಇಲ್ಲಿ ಇನ್ನೊಂದೆರಡು ಜೀಪ್. ಇದು ಕರ್ನಾಟಕಕ್ಕೆಲ್ಲ ಬರೋ ಇದು ನನ್ನ ಫ್ರೆಂಡ್ಗೆನೆ. ಇದು ಕೂಡ ಅದು ತಮಿಳ್ನಾಡಿಗೆ ಹೋಗ್ತದೆ. ಈ ಪಾರ್ಟಿ ಟೈರ್ ಹಾಕೊಳ್ಳಿ ಅಂತ ಹೇಳಿ ನನಗೆ ಹೇಳಿದ್ರು. ಬಟ್ ಅಷ್ಟು ದೊಡ್ಡದೆಲ್ಲ ಹಾಕೊಂಡ್ರೆ ಪೊಲೀಸರು ಏನಿಲ್ಲ, ನಾನು ಹೊರಗಡೆನೆ ಹೋಗಕ್ ಬಿಡಲ್ಲ. ಸೊ ನಾನು ಇನ್ನೂ ಗಾಡಿ ಓಡಿಸಿಲ್ಲ. ಫಸ್ಟ್ ನೋಡಿದ ತಕ್ಷಣ ಸಿಕ್ಕಾಪಟ್ಟೆ ಖುಷಿ ಆಯ್ತು. ನೀವು ಓಡಿಸಿ, ನಾನು ಕೊಡಿ. ಓಡಿಸ್ತೀನಿ, ಬಟ್ ಒಂದ್ಸರಿ ಕಣ್ತುಂಬ ನೋಡ್ಕೊಂಬಿಡಿ. ಸೊ ಫಸ್ಟ್ ಬನ್ನಿ ಇಲ್ಲಿ. ಏನ್ ವೇಟ್ ಇದೆ ಬ್ರೋ. ಸೊ ಇದನ್ನ ಕಂಪ್ಲೀಟ್ ಆಗಿ ರೀಸ್ಟಾಕ್ ಮಾಡಿರೋದು. ಇದನ್ನೆಲ್ಲ ನೀವು ಮೋಸ್ಟ್ ಪ್ರಾಬಬ್ಲಿ ಟಿಪಿಕಲ್ ಅವ್ರ ಚಾನಲ್ ನೋಡ್ತೀರಾ. ಬೇಸಿಕ್ ಹೇಳಿರ್ತೀನಿ. ಸೊ ಇದ್ರಲ್ಲಿ ಯೂಸ್ ಮಾಡಿರೋದು ಬಂದ್ಬಿಟ್ಟು DI ಟರ್ಬೋ ಇಂಜಿನ್ ಬೊಲೆರೋದು. ಅದು ಲೇಟೆಸ್ಟ್ ಇಂಜಿನ್ ತಗೊಂಬಂದು ಇದಕ್ಕೆ ಕೂರಿಸಿರೋದು. ಸೊ ಇದರಲ್ಲಿ ಪವರ್ ಸ್ಟೇರಿಂಗು, ಪವರ್ ಕ್ಲಚ್ಚು, ಪವರ್ ಬ್ರೇಕು ಎಲ್ಲಾನು ಇನ್ಸ್ಟಾಲ್ ಮಾಡಿದೀವಿ. ಸೊ ಆಮರನ್ ಬ್ಯಾಟ್ರಿನ ಯೂಸ್ ಮಾಡಿದ್ದಾರೆ. ಸೊ ಇವಾಗ ಗಾಡಿನ ಓಡಿಸೋಣ. ಗಾಡಿ ಓಡಿಸಿ ಆ ಫೀಲ್ ಹೆಂಗಿದೆ ಅಂತ ಹೇಳ್ತೀನಿ. ನಂಗೆ ಗೊತ್ತು, ಫಸ್ಟ್ ಈ ಜೀಪ್ ತೋರಿಸಿದ ತಕ್ಷಣ ಎಲ್ಲರೂ ತಲೆನಲ್ಲೂ ಫಸ್ಟ್ ತಲೆಗೊಡೋದು ಬ್ರೋ ಎಷ್ಟಾಯ್ತು ಅಂತ ಹೇಳಿ. ಪ್ರತಿಯೊಂದನ್ನು ಹೇಳ್ತೀನಿ. ಬನ್ನಿ ಬ್ರೋ, ಬನ್ನಿ, ನೀವು ಕುತ್ಕೊಳ್ಳಿ. ಶರಣಮಯ್ಯಪ್ಪ. ಸೊ ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ಬ್ಲ್ಯಾಕ್ ಕಲರ್ನ ತಗೊಂಡ್ರೆ ಮಕ್ಕಕ್ಕೆ ಹೋಗಿತಾರೆ. ಸೊ ನನ್ನ ಬ್ಲ್ಯಾಕ್ ಬಟ್ಟೆ ಹಾಕೋದಾಗ್ಲೂ ಬೈತಾರೆ. ಬಟ್ ಏನೋ ಧೈರ್ಯ, ಅಯ್ಯಪ್ಪನ ಮೇಲೆ ಭಾರ ಹಾಕಿ ಬ್ಲ್ಯಾಕ್ ಕಲರೇ ಬೇಕು ಅಂತ ಹೇಳಿ ಬ್ಲ್ಯಾಕ್ ಕಲರ್ ಮಾಡಿಸಿದೆ. ಬಟ್ ನನ್ನ ಹೆಸರು ಬರಲಿಕ್ಕೆ ರೆಡ್ಡು, ವೈಟು ಅವೆಲ್ಲ ಬರುತ್ತೆ. ನಾವು ಅವೆಲ್ಲ ಫಾಲೋನೇ ಮಾಡಲ್ಲ. ನನ್ಗೆ ಇವಾಗ ಭಯ ಆಗ್ತಿರೋದು ಏನು ಅಂತಂದರೆ, ಏನಕ್ಕೆ ಈ ವಿಡಿಯೋನ ಇವಾಗಲೇ ಪೋಸ್ಟ್ ಮಾಡ್ತಾಯಿಲ್ಲ ಅಂದರೆ, ನಮ್ಮಮ್ಮ ಗೊತ್ತಾಯ್ತು ಅಂದರೆ ತಗೊಂಡೋದೇ ಬೇಡ ಅಂತೇಳಿ ಬೈತಾರೆ. ಬಟ್ ನೋಡೋಣ, ಬಂಡು ಧೈರ್ಯ ಮಾಡಿ ತಗೊಂಡಿದ್ದೀನಿ. ನಮ್ಮಮ್ಮಗೆ ಸರ್ಪ್ರೈಸ್ ಕೊಡೋಣ, ಅದು ವಿಡಿಯೋ ಬರುತ್ತೆ. ಸೊ ಇವಾಗ ಗಾಡಿ ಓಡಿಸೋಣ. ಫಸ್ಟ್ ಡೆಡ್ ಹ್ಯಾಂಡ್ ಬಂದ್ಬಿಟ್ರಲ್ಲ ಬ್ರೋ. ಜೀವನದಲ್ಲಿ ಕೆಲವೊಂದ್ಸರಿ ಎಂಡ್ಗಳು ಬರ್ಬೇಕಂತೆ, ಹೊಸ ರೋಡ್ಗಳು ಸಿಗ್ಬೇಕು ಅಂದ್ರೆ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್. ಹೋಗಿ ಇನ್ನೂ ಗೊತ್ತಿಲ್ಲ. ನಿಜ ಹೇಳ್ತೀನಿ, ಬೆಣ್ಣೆ ಇದ್ದಂಗೆ ಐತೆ ಬ್ರೋ. ಗೈಸ್ ಫೈನಲಿ ಇಷ್ಟು ದಿನ ಬೇರೆ ಜೀಪ್ಗಳನ್ನ ಓಡಿಸ್ತಾ ಇದ್ದೆ, ನನ್ನ ಜೀಪ್ ಓಡಿಸ್ತಾ ಇದ್ದೀನಿ ಬ್ರೋ. 100 ರೀಚ್ ಆಯ್ತು. ನುಗ್ತೈತೆ ಏನ್ ಬ್ರೋ, ಇರೋ ಬರೋ ಜನ ಎಲ್ಲ ನಮ್ಮನ್ನೇ ನೋಡ್ತಾ ಇದಾರೆ. ಕ್ರೇಜಿ ಇದೆ ಇದು. ನಂಬಿ ನಾವು 4th ಗೇರ್ ಅಲ್ಲಿ 80 ಟಚ್ ಮಾಡಿದೀವಿ. 100 ಏನೆಂದು ಹೆಸರಿಡಲಿ ಈ ಚಂದಾನುಭವಕ್ಕೆ. ಎಷ್ಟು ತುಳಿದ್ರು ಮಜಾ ಬರ್ತಾ ಇದೆ ಬ್ರೋ. ಬಟ್ ನಮ್ ಬ್ಯಾಂಗ್ಳೂರ್ ಸಿಟಿಲಿ ಇಷ್ಟು ಸ್ಪೀಡ್ ಹೋಗಕ್ಕಾಗಲ್ಲ. ಸ್ಪೀಡ್ ಬೇಡ ಬ್ರೋ, ಆರಾಮಾಗಿ ಹೋಗೋಣ. ನಂಗೊಂದು ಡೈಲಾಗ್ ನೆನಪಾಗ್ತಾ ಇದೆ. ಏನ್ ಹೇಳಿ ಬ್ರೋ? ಲ್ಯಾಂಬರ್ಗಿನಿ ಹೇಳುತ್ತಂತೆ ಐ ಕ್ಯಾನ್ ಗೋ ಫಾಸ್ಟ್ ಅಂತ. ಬಟ್ ನಮ್ ಜೀಪ್ ಹೇಳುತ್ತೆ ಐ ಕ್ಯಾನ್ ಗೋ ಎನಿವೇರ್ ಅಂತ. ಸೀರಿಯಸ್ಲಿ ಎಲ್ಲ ಕಡೆ ಬರೀ ಇಲ್ಲಿ ಜೀಪ್ ರೆಡಿ ಮಾಡೋದೆ, ಎಲ್ಲಿ ನೋಡಿದ್ರು ನೀವು. ಸೊ ಕಂಪ್ಲೀಟ್ ಆಗಿ ಈ ಕಡೆ ಆ ಕಡೆ ಎಲ್ಲಾದ್ರೂ. ಬಟ್ ಏನು ಅಂತ ಅಂದ್ರೆ, ಮೋಸ ಮಾಡೋರು ಜಾಸ್ತಿ ಜನ ಇದ್ದಾರೆ. ಸೊ ನಿಮ್ಗೇನಾದರೂ ಅಲ್ಲಿಂದನೇ ಬೆಂಗಳೂರಿಂದ ನಾವು ಇಲ್ಲಿ ಯಾರೋ ಆನ್ಲೈನಲ್ಲಿ ನೋಡ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಮಾಡಿಸ್ತೀವಿ ಅಂತಂದರೆ ತುಂಬ ಜನ ಮೋಸ ಮಾಡೋರಿದ್ದಾರೆ. ಯಾರು ದಯವಿಟ್ಟು ಸ್ಕ್ಯಾಮ್ ಒಳಗಡೆ ಸಿಗಾಕೋಬೇಡಿ. ಈಗ ನನ್ನ ಜೀಪ್ ನೋಡಿದ್ರಿ, ನಾನು ತಗೋಬೇಕು ಹಂಗೆ ಮಾಡೋಕ್ಕೋಗಿ ಸ್ಕ್ಯಾಮಲ್ಲಿ ಸಿಗಾಕೋಬೇಡಿ. ಗೊತ್ತಿರೋರ ಹತ್ರ ಬೇಕಂದ್ರೆ ಒಂದು 10,000 20,000 ಜಾಸ್ತಿ ಆದ್ರೂ ಕೊಟ್ಬಿಟ್ಟು ಮಾಡಿಸ್ಕೊಂಡು ಗಾಡಿ ಕೈ ತೊಗೊಳೋದ್ರ ಬಗ್ಗೆ ಯೋಚನೆ ಮಾಡಿ. ಸೊ ಇದು ಒಂದನ್ನ ನಾನು ಹೇಳಬೇಕಿತ್ತು. ನಾವು ಜೋಶಲ್ಲಿ ರೌಂಡ್ ಹೋಗಿ ಬಂದ್ವಿ, ನೋಡಿದ್ರೆ ಬಾನೆಟೇ ಕ್ಲೋಸ್ ಮಾಡಿದ್ದಿಲ್ಲ. ವಿಡಿಯೋ ಮಾಡ್ತಾ ಹಂಗೆ ಹೋಗ್ಬಿಟ್ಟಿದ್ವಿ. ಪಾಪ ಅವ್ರು ಕಾಲ್ ಮಾಡೆಲ್ಲ ಹೇಳಿದ್ರು
ಇವಾಗ ಒಂದಿಷ್ಟು ಕೆಲಸಗಳಿದೆ, ಸೊ ಆ ಕೆಲಸ ಮಾಡಿಸಕ್ಕೆ ಅಂತ ಹೇಳ್ಬಿಟ್ಟು ತೊಗೊಂಡೋಗ್ತಾ ಇದ್ದಾರೆ. ಏನು ಮಜಾ ಅಂತ ಅಂದರೆ ಕಂಪ್ಲೀಟಾಗಿ ಇದು ಆಟೋಮೆಟಿಕ್ಕು, ಮ್ಯಾನ್ಯುವಲ್ ಅಲ್ಲ. ಎಲ್ಲರೂ USA ಅಂತ ಹಾಕ್ತಾರೆ. ಸೊ ನಾವೇನು ಹಾಕಿದ್ದೀವಿ ಅಂದರೆ IND, ಇಲ್ಲಿ ನನ್ನ ಡೇಟ್ ಆಫ್ ಬರ್ತ್ ಹಾಕ್ಬಿಡೋಣ, iPhone V. ಸೊ ಒಂದು ಕಡೆ ಹಾಕ್ಬೇಕಾ, ಎರಡು ಕಡೆ ಹಾಕ್ಬೇಕಾ ಬ್ರೋ? ನೀವು ಎರಡು ಕಡೆ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ, ಜನ ಎರಡು ಕಡೆ ನೋಡ್ತಾರಲ್ವಾ. ಡೋನೋ ಸೈಡ್, ಡೋನೋ ಸೈಡ್. ಎಷ್ಟು ಕೆಲಸ ಹೇಳಿದ್ರು ಏನು ಅನ್ಕೊಂತಲ್ಲ, ಮಾಡ್ಕೊಡ್ತೀನಿ ಅಂತ ಇದ್ದಾರೆ. ಐ ಆಮ್ ವೇಟಿಂಗ್ ತೊಗೊಂಬಂದು ನಮ್ಮ ಬೆಂಗಳೂರಲ್ಲಿ. ಸೊ ನಿಮ್ಗೆ ಎಲ್ರಿಗೂ ತೋರಿಸ್ಬೇಕು. ಸೊ ಒಂದು ವೀಡಿಯೋ ಮಾಡೋಣ ಜೀಪಲ್ಲಿ, ಇನ್ನೊಂದು ವೀಡಿಯೋ ಮಾಡೋಣ ಜೀಪಲ್ಲಿ, ನನ್ನ ಜೀಪಲ್ಲಿ. ಸೊ ಇದೊಂದು ಗಾಡಿ ತೋರಿಸ್ಬಿಡ್ತೀನಿ, ಸೀರಿಯಸ್ ಆಗಿ ಹೇಳ್ತೀನಿ. ಅದು ಹೆಂಗೆ ಓಡಿಸ್ತಾರೋ, ಇದನ್ನ ಓಡಿಸ್ಬೋದ ಬ್ರೋ? ಓಡಿಸ್ಬೋದು ಬ್ರೋ. ಇಷ್ಟು ದೊಡ್ಡ ಟೈರು, ಯಪ್ಪ ನಿಜವಲ್ಲ ಸಿಕ್ಕಾಪಟ್ಟೆ ಕಷ್ಟ ಅಲ್ಲ. ಮಾನ್ಸ್ಟರ್ ಬೋಲ್ತಾರೆ ಇದಕ್ಕೆ, ಮಾನ್ಸ್ಟರ್ ಅಂತಾರೆ. ಉಸ್ಮೆ ಕ್ಯಾ ಇಂಜಿನ್? ಸೇಮ್ DI ಟರ್ಬೋ. ಇದರಲ್ಲಿ ಟೊಯೋಟಾ ಇಂಜಿನ್, ಅದರಲ್ಲಿ ಟೊಯೋಟಾ 3C ಇಂಜಿನ್ ಕೊಟ್ಟಿದ್ದೀವಿ ಬ್ರೋ. ಸೊ ಇವಾಗ ಈ ಎರಡು ಗಾಡಿನೂ ಫಸ್ಟು ಓಡಿಸೋಣ, ಹೆಂಗಿದೆ ಅನ್ನೋದು ಗೊತ್ತಾಗುತ್ತೆ. ಸೊ ನನ್ನ ಗಾಡಿಗೂ ಈ ಗಾಡಿಗೂ ಏನೇನು ಡಿಫ್ರೆನ್ಸ್ ಇದೆ, ಹೆಂಗೆ ಅನ್ಸುತ್ತೆ ಅಂತೇಳಿ. ನಾನು ಸುಮ್ಮನೆ ಡಬಲ್ ಮಾಡಲ್ಲ. ನಂದು ಚೆನ್ನಾಗಿಲ್ಲ, ಇದು ಚೆನ್ನಾಗಿ ಅನಿಸ್ತು ಅಂದರೆ ನಿಜವಲ್ಲ ಇದ್ರೆ ಚೆನ್ನಾಗಿತ್ತು ಅಂತ ಹೇಳ್ತೀನಿ. ಆಟೋಮೆಟಿಕ್ ಟ್ರೈ ಮಾಡೋಣ ಫಸ್ಟ್. ಆಟೋಮೆಟಿಕ್ ಓಡಿಸೋಣ. ಓ ಆಟೋಮೆಟಿಕ್ ಬ್ರೋ. ಬ್ರೇಕ್ ಅಂಡ್ ಬ್ರೇಕ್. ಹಾಂ ಇವಾಗ ಭಯ ಆಗ್ತದೆ ಬ್ರೋ. ಕುತ್ಕೊಳ್ಳಿ, ಬನ್ನಿ ಮುಂದೆ ಬನ್ನಿ. ಪುಕ್ಕು ಭಯ ಆಗ್ತಾಯಿದೆ ಇವಾಗ ಆಕ್ಚುಲಿ. ಇದರ ಸೀಟಿಂಗ್ ಕಂಫರ್ಟ್ ಮಾತ್ರ ಸಖತ್ತಾಗಿದೆ. ಸೌಂಡ್ ಇಲ್ಲ ಬ್ರೋ ನಮ್ಮ ಗಾಡಿ ಅಷ್ಟು. ನೋಡಿ ಆರನ್ ಲೌಡ್ ಆಗಿದೆ ಬ್ರೋ. ನಿಮ್ಮ ಗಾಡಿಗೆ ಹಾಕ್ಸೋಣ? ನಮ್ಮ ಗಾಡಿಗೆ ಹಾಕ್ತಾನೆ ಇದನ್ನ, ಚೆನ್ನಾಗಿದೆ. ನಮ್ಮ ಗ್ಯಾರೇಜಿಗೆ ಬಂದ್ವಿ ಬ್ರೋ. ಸೀರಿಯಸ್ ಆಗಿ ಬೆಣ್ಣೆ ಬ್ರೋ. ಗಾಡಿ ಸಿಕ್ಕಾಬಡೆ ಸ್ಮೂತ್ ಇದೆ, ಸುಮ್ಮನೆ ಹೇಳೋದಲ್ಲ, ಯಾಕೋ ಬೇರೆ ಗಾಡಿ ಅಂತ ಹೇಳಿ. ನಾನು ನಿಜವಾಗ್ಲೂ ಆಟೋಮೆಟಿಕಲ್ಲಿ ಈ ರೇಂಜಿಗೆ ಬರುತ್ತೆ ಅಂತ ಅನ್ಕೊಂಡಿರಲಿಲ್ಲ. ಬಟ್ ಇದ್ರಲ್ಲಿ ಬೆಸ್ಟ್ ಏನು ಅಂತಂದರೆ ಇದು ಟೊಯೋಟಾ ಇಂಜಿನು. ಇವಾಗ ಮಾನ್ಸ್ಟರ್ನ ಓಡಿಸೋಣ. ಬೈ ರೆಡಿ ಇದೆ. ಇದು ಹಿಂಗೆ ಈ ಟೈರ್ ಇಟ್ಕೊಂಡು 60 ಹೋಗ್ತಾ ಇದೆ ಅಂದರೆ ಟೈರು ಸ್ವಲ್ಪ ದಪ್ಪ ಇರೋದ್ರಿಂದ ಗಾಡಿ ಬಾಬಲ್ ಆಗ್ತಾ ಇದೆ. ಅಂದರೆ ಈ ಟೈರಲ್ಲಿ ನುಗ್ತಾ ಇದೆ ಅಲ್ಲ ಬ್ರೋ 60. ನನ್ಗೆ ಗೊತ್ತಿರೋಂಗೆ ಇವಾಗ ಇಂಜಿನ್ ಹೀಟ್ ಆದ್ಮೇಲೆ ಇನ್ನೂ ಜಾಸ್ತಿ. ಟರ್ಬೋ ಓಪನ್ ಆಗಬೇಕು. ಟರ್ಬೋ ಓಪನ್ ಆದರೆ ಇನ್ನೂ ಪಿಕಪ್ ತುಂಬ ಇರುತ್ತೆ. ಬಟ್ ಈ ಥರ ಹೆವಿ ಟೈರೆಲ್ಲ ಹಾಕೊಂಡು ಓಡಿಸೋದು ನನಗೆ ಸ್ವಲ್ಪ ಕಷ್ಟ ಅಪ್ಪ. ಹಳ್ಳಿಗಳ ಕಡೆ ಮಜಾ ಮಾಡಬೇಕು ಅಂದರೆ ಇದು ಬೆಸ್ಟ್. ಯಾವ ಗಟ್ಟ ಗುಡ್ಡದಲ್ಲಾದರೂ ಹಚ್ಕೊಂಡು ಹೋಗಿ ಮಾಡ್ಬೋದು. ಈ ಕಡೆಯಿಂದ ನೋಡಿದ್ರೆ ಅಂತೂ ಅರ್ಧ ಟೈರ್ ಹೊರಗಡೆ ಇದೆ. ಸೊ ಕಂಪ್ಲೀಟಾಗಿ ನನ್ನ ಗಾಡಿ ಹೆಂಗೆ ಸ್ಟೋರ್ ಆಯಿತು ಪ್ರತಿಯೊಂದನ್ನು ತೋರಿಸ್ತೀನಿ. ಸೊ ಆ ವಿಡಿಯೋ ಬರುತ್ತೆ ನೋಡಿ. ಸೊ ನನ್ನ ಗಾಡಿ ಈ ಥರ ಆಯಿತು. ಸೊ ಇದು ಕರ್ನಾಟಕದಿಂದ ಬಂದಾಗ ಸೊ ಕಂಪ್ಲೀಟಾಗಿ ಹಿಂಗಿದ್ದಿದ್ದಂಥ ಗಾಡಿನ ಅವರು ಚೇಂಜ್ ಮಾಡಿ ರೆಡಿ ಮಾಡಿ ಇವತ್ತಿನ ಕಂಡೀಷನ್ಗೆ ಬಂದಿರೋದು. ಸೊ ಗಾಡಿ ಈ ಥರ ಇತ್ತು ನಮ್ಮದು. ಆ ಗಾಡಿಯಿಂದ ಎಲ್ಲ ಕಟ್ ಮಾಡಿ ಬಿಸಾಕಿ ಇದು ಒಂದೇ ಒಂದು ಚಾರ್ಸಿನ ತೊಗೊಳೋದಷ್ಟೇ. ಸೊ ಈ ಚಾರ್ಸಿ ತೊಗೊಂಡು ಇದಕ್ಕೆ ಬಿಲ್ಡ್ನ ಶುರು ಮಾಡ್ತಾರೆ. ಆ ಚಾರ್ಸಿಗೆ ಈ ಥರ ಒಂದು ಬಾಡಿನ ಫಿಟ್ ಮಾಡ್ತಾ ಬರ್ತಾರೆ. ಬಾಡಿನ ತೊಗೊಂಬಂದು ಈ ಥರ ಆಕ್ಸರೀಸ್ ಫಿಟ್ಟಿಂಗ್ ಮಾಡ್ತಾರೆ. ಚಾರ್ಜರ್ ರೆಡಿ ಆಯಿತು, ಬಾಡಿ ರೆಡಿ ಇದೆ. ಇವಾಗ ಇಂಜಿನ್ ಚೆಕ್ ಮಾಡೋಣ. ಫ್ರೆಂಡ್ಸು ಇವ್ರು ನಮ್ಮ ಇಂಜಿನ ರೆಡಿ ಮಾಡಿರೋದು. ಬೀಟ್ ಹಾಕೋಣ ಅಂತ ಹೇಳ್ಬಿಟ್ಟು ಬಂದಿದ್ದೆ. ಇಲ್ಲೊಂದು ಗಾಡಿ ನೋಡಿದೆ, ಲಿಟ್ರಲ್ ಟೈರ್ ಎಷ್ಟು ದೊಡ್ಡದಾಗಿದೆ ಅಂದರೆ ನನ್ಗಿಂತ ದೊಡ್ಡದಾಗಿದೆ. ಇಷ್ಟು ದೊಡ್ಡದಾಗಿದೆ ಟೈರು. ಹೆಂಗೆ ಓಡಿಸ್ತಾರ ಇದನ್ನ? ಯಾವ ಥರ ಗಾಡಿ ಬೇಕೋ ಆ ಥರ ಗಾಡಿಗಳು ರೆಡಿ ಆಗ್ತದೆ. ನೋಡೇರಲ್ಲ. ಸೊ ಇವಾಗ ನನಗೆ ಗೊತ್ತು ಕಮೆಂಟ್ ಸೆಕ್ಷನ್ ಒಂದಿಷ್ಟು ಜನ ಬೈತೀರಾ, ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತೀರಾ, ಏನಕ್ಕೋಸ್ಕರ ಕಾರ್ ಬೇಕಿತ್ತು. ನಮ್ಮ ಅಮ್ಮ ಅಂತೂ ಕೇಳೋದೇ ಬೇಡ, ಆ ರೇಂಜಿಗೆ ಹೋಗಿದ್ದಾರೆ. ನಂತರ ಹೌದು, ನನ್ನ ಹತ್ರ ಕ್ರಿಸ್ಟಾ ಇತ್ತು,
ಈಗ ಜೀಪ್ ಒಂದು, ಜೊತೆಗೆ ಈಗ ಎಷ್ಟೊಂದು ಗಾಡಿಗಳು ನಮ್ಮ ಮನೆ ಹತ್ರನೇ ನಿಂತಿರುತ್ತೆ. ಕಿತಾಡಿ ಕಿರಣ್ ಅವ್ರು ಓಡಿಸಲ್ಲ, ಅವ್ರ ಕಾರು ನಮ್ಮ ಮನೆ ಹತ್ರ ಇರುತ್ತೆ, ನಾನೇ ಜಾಸ್ತಿ ಓಡಿಸೋದು. ಟಿಪಿಕಲ್ ಅವ್ರ ಕಾರೂ ಅಷ್ಟೇ. ಬಟ್ ಅಂದ್ರೂ ಏನಕ್ಕೋಸ್ಕರ ತೊಗೊಂಡೆ ಅಂತಾರೆ, ನನಗೆ ಒಂದು ಇನ್ಸಿಡೆಂಟು ಸಿಕ್ಕಾಪಟ್ಟೆ ತಲೆನಲ್ಲಿ ಕಾಡ್ತಾ ಇತ್ತು. ಅಹಮದಾಬಾದಲ್ಲಿ ನಡೆದಂಥ ಒಂದು ಇನ್ಸಿಡೆಂಟು, ಫ್ಲೈಟ್ ಕ್ರಾಶ್ ಆಯಿತು. ನಂಗೆ ಜೀವನದಲ್ಲಿ ಆಸೆ ಇದ್ದಿದ್ದು ಬೇರೆಯವ್ರ ಗಾಡಿ ಓಡಿಸೋದಕ್ಕಿಂತ ನನ್ನ ಗಾಡಿ ಓಡಿಸ್ಬೇಕು ಅನ್ನೋದು ತುಂಬ ದಿವಸದಿಂದ ಇತ್ತು. ಸೊ ಯಾರೇ ಗಾಡಿ ಕೊಟ್ಟರು ನಾನು ತುಂಬ ಸ್ಲೋ ಆಗಿ ನಿಧಾನಕ್ಕೆ ನೋಡ್ಕೊಂಡು ಓಡಿಸ್ತಾ ಇದ್ದೆ. ಹಂಗಂತೇಳಿ ಇದನ್ನು ಫಾಸ್ಟಾಗಿ ಓಡಿಸ್ತೀನಿ ಅಂತಲ್ಲ, ಇದನ್ನು ನಿಧಾನಕ್ಕೆ ಓಡಿಸ್ತೀನಿ. ಬಟ್ ನಂದು ಅನ್ನೋ ಫೀಲ್ ಬರ್ತಾ ಇದ್ದಿಲ್ಲ. ಸೊ ತುಂಬ ದಿವಸದಿಂದ ಇದ್ದಿದ್ದ ಕನಸನ್ನ ಎಲ್ಲೆಲ್ಲೋ ಏನೇನಕ್ಕೋ ದುಡ್ಡು ಖರ್ಚು ಮಾಡ್ತೀವಿ, ಒಂದು ಸರಿ ಲೈಫಲ್ಲಿ ತೊಗೊಂಬಿಡೋಣ, ಓಡಿಸ್ಬಿಡೋಣ ಅನ್ನೋದು ತುಂಬ ದಿವಸದಿಂದ ಇತ್ತು. ನಾನು PF ದುಡ್ಡನ್ನು ಕೂಡಿಟ್ಟಿರೋ ದುಡ್ಡನ್ನೆಲ್ಲ ತೆಗೆದು ಈ ಗಾಡಿ ತೊಗೊಳ್ತಾ ಇರೋದು. ಸೊ ಇದರ ಪ್ರೈಸನ್ನು ಅವರು ಹೇಳಿ ಬ್ರೋ, ಗೊತ್ತಾಗ್ಲಿ. ಸೊ ಕಂಪ್ಲೀಟಾಗಿ ಎಷ್ಟೊಂದು ಜನ ಏನೋ ಅನ್ಕೊಂತಾರೆ 10 ಲಕ್ಷ 12 ಲಕ್ಷ ಅಂತಲ್ಲ. ಆ್ಯಕ್ಚುಲಿ ಇಲ್ಲ, ನನಗೆ ಕರ್ನಾಟಕ ಗಾಡಿನೇ ಬೇಕು, ಬೇರೆ ಸ್ಟೇಟಿನ ಬೇಡ ಅಂತ ಹೇಳಿ ಕರ್ನಾಟಕದಿಂದ ಗಾಡಿ ತೊಗೊಂಡು ಅದನ್ನು ಇಲ್ಲಿ ಹರಿಯಾಣಕ್ಕೆ ಕಳಿಸ್ಕೊಟ್ಟು ಹರಿಯಾಣದಲ್ಲಿ ರೆಡಿ ಮಾಡಿಸಿ ಮತ್ತೆ ಹರಿಯಾಣದಿಂದ ನಾವು ಶಿಪ್ ಮಾಡ್ತೀವಿ. ಸೊ ಇದಕ್ಕೆ ಟೋಟಲಾಗಿ ನನಗೆ ಖರ್ಚು ಬಂದಿರೋದು ಎಲ್ಲ ಸೇರಿಸಿ ಅಂತಂದರೆ 5.5 ಗಾಡಿಗಾಗುತ್ತೆ. ಅಲ್ಲಿಂದ ಬೆಂಗಳೂರಿಂದ ಇದನ್ನು ನೋಡ್ಕೊಂಡು ಹೋಗೋಕ್ಕೆ ಅದಕ್ಕೆ ಖರ್ಚೆಲ್ಲ ಸೇರಿದ್ರೆ 580. ಸೊ ಇದನ್ನು ನಾನು ಇವ್ರನ್ನ ತೋರಿಸ್ಬೇಕು. ನನಗೆ ಗೊತ್ತಿಲ್ಲ ಬೇರೆಯವ್ರಿಗೆಲ್ಲ ಇದೇ ಪ್ರೈಸಿಗೆ ಮಾಡಿಕೊಡ್ತಾರಾ ಇಲ್ಲ ಅಂತ ಹೇಳಿ, ನನಗೆ ಈ ಪ್ರೈಸಿಗೆ ಮಾಡಿಕೊಟ್ರು. ತುಂಬ ಜನ ಇದನ್ನು ಹೇಳ್ಬೇಕಾದ್ರೆ ಪಂಜಾಬಲ್ಲಿ ಸ್ಕ್ಯಾಮ್ ಮಾಡ್ತಾರೆ, ಪಂಜಾಬಲ್ಲಿ ದುಡ್ಡು ಹೊಡಿತಾರೆ, ಅಲ್ಲಿ ನಂಬೇಡ, ಪಾರ್ಟ್ಸ್ಗಳು ಜೆನ್ಯೂನ್ ಇರಲ್ಲ ಅಂತ ಹೇಳಿ. ನಂಗೆ ಗೊತ್ತಿಲ್ಲ ಇವಾಗ ಈಗ ತೊಗೊಂಡಿರೋ ಗಾಡಿನಲ್ಲಿ ಪಾರ್ಟ್ಸ್ ಜೆನ್ಯೂನ್ ಇದೆಯೋ ಜೆನ್ಯೂನ್ ಇಲ್ಲ ಅಂತ ಹೇಳಿ. ನಾನು ನಂಬಿರೋದು ಮೋಹನ್ ಬ್ರೋನ. ಅವ್ರು ಒಂದೇ ಹೇಳಿದ್ದು, ಬ್ರೋ ನಿಮ್ಗೇನಾದರೂ ಗಾಡಿನಲ್ಲಿ 5 ವರ್ಷವರೆಗೂ ಏನೇ ಪ್ರಾಬ್ಲಮ್ ಬಂದರೆ ಒಂದು ಫೋನ್ ಹಾಕಿ ನೀವು ಇರೋ ಜಾಗಕ್ಕೆ ಬಂದು ನಾನು ಮಾಡ್ಕೊಡ್ತೀನಿ ಅಂತೇಳಿ. ಮಾಡೋಣ ಬಿಡಿ ಬ್ರೋ. ಸೊ ಅದಕ್ಕೋಸ್ಕರನೇ ಆ ಒಂದು ನಂಬಿಕೆ ಮೇಲೆ ನಾನು ಇಲ್ಲಿ ತೊಗೊಂಡಿದ್ದು. ಹಾಗೆ ಇನ್ನೊಂದು ವಿಷಯ ಹೇಳ್ತೀನಿ. ಈಗ ಯೂಶಲಿ ಮನುಷ್ಯನ್ಗೆ ಹೆಂಗೆ ಅಂತಂದರೆ ಯಾರ ಥರ ಏನಾದ್ರು ನೋಡಿದ್ರೆ ನಮ್ಮ ಹತ್ರನೂ ಇರಬೇಕು ಅಂತ ಇಷ್ಟ ಆಗುತ್ತೆ. ಅದು ತಪ್ಪೇ ಅಲ್ಲ. ದಯವಿಟ್ಟು ಯಾರ್ಯಾರಿಗೆ ಇಷ್ಟ ಜೀಪು ತೊಗೊಳ್ಳಿ, ಬಟ್ ಸ್ಕ್ಯಾಮ್ ಮಾಡೋಕೆ ಹೋಗ್ಬೇಡಿ. ಆನ್ಲೈನಲ್ಲಿ ಯಾರೋ 1 ಲಕ್ಷ ಕೊಡಿಸ್ತೀನಿ, 2 ಲಕ್ಷ ಕೊಡಿಸ್ತೀನಿ, 3 ಲಕ್ಷ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ದುಡ್ಡು ತೊಗೊಂಡವ್ರು ತುಂಬ ಜನ ಇದ್ದಾರೆ. ದಯವಿಟ್ಟು ಮೋಸ ಹೋಗ್ಬೇಡಿ. ನಾನು ಬೆಂಗಳೂರು ಜೀಪ್ ಅವ್ರ ಹತ್ರನೇ ತೊಗೊಳ್ಳಿ ಅಂತ ಹೇಳಲ್ಲ, ಅದು ನಿಮ್ಗಳಿಗೆ ಬಿಟ್ಟಿದೆ, ನೀವು ಅವ್ರ ಹತ್ರ ಏನು ಮಾತಾಡ್ಕೋತೀರೋ. ಬಟ್ ಮೋಸ ಹೋಗ್ಬೇಡಿ. ಕರೆಕ್ಟ್ ಅಲ್ಲ ಬ್ರೋ? ಸೊ ಜೆನ್ಯೂನ್ ವರ್ಕ್ ಮಾಡಿಕೊಟ್ಟಿದ್ದಾರೆ ಭಯ. ಅವ್ರನ್ನ ತೋರಿಸ್ಬಿಡಿ ಬ್ರೋ ಒಂದ್ಸರಿ. ಬೈ. ಸೊ ನಮ್ಮ ಇವರೇ ಸೊ ಇವರೇ ಇದ್ರ ಕಂಪ್ಲೀಟು. ಕೈಸಾ ಹೇ ಗಾಡಿ? बहुत अच्छा है भाई, बहुत अच्छा, आपके लिए बढ़िया अच्छा रेडी करके दिया हमने ये गाड़ी। आपको कैसा लगा, आप चला के देख के कैसा लगा? एकदम मस्त, एकदम थैंक यू। ಸೊ ಅವರು ನನಗೆ ಅಂತ ಹೇಳಿ ಪಾಪ ಅವರೂ ಅಷ್ಟೇ, ಬ್ರೋ ಇದು ನಿಮ್ಮ ಗಾಡಿ ಅಲ್ಲ ನನ್ನ ಗಾಡಿ ಅಂತ ರೆಡಿ ಮಾಡಿಸ್ತೀನಿ ಅಂತ ರೆಡಿ ಮಾಡಿಸಿದ್ರು. ಇವರು ನಿಜ ಹೇಳ್ತೀನಿ ಬೆಣ್ಣೆ ಥರ ಇದೆ. ಸೊ ಇನ್ನೂ ಸಿಕ್ಕಾಪಟ್ಟೆ ಆಲ್ಟ್ರ್ ಎಲ್ಲ ಮಾಡಿದೆ. ಆಲ್ಟ್ರ್ ಮಾಡಿ ಗಾಡಿನ ಇವತ್ತು ನಾನು ಬೆಂಗಳೂರಿಗೆ ಕಳಿಸ್ತಾ ಇದ್ದೀನಿ. ಬೆಂಗಳೂರಲ್ಲಿ ಡೆಲಿವರ್ ಮಾಡ್ಕೋಬೇಕಾದ್ರೆ ಫೈನಲ್ ಲುಕ್ನ ರಿವೀಲ್ ಮಾಡ್ತೀನಿ. ಸೊ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್. ಯೋ ಬರ್ಕಯ ಪೇಪರ್ ಮುಂದಗಡೆ ಬರ್ಕೋ, ಬೆಂಗಳೂರು ನಂದು. ಐ ಆಮ್ ವೇಟಿಂಗ್.